ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ DMLT, DOTAT ಹಾಗೂ DDT ಈ ಮೂರು ಕೋರ್ಸ್ಗಳಿಗೆ ಕಾಮನ್ ಆಗಿರುವಂತಹ ಸಬ್ಜೆಕ್ಟು ಮೈಕ್ರೋಬಯಾಲಜಿ. 2ನೇ ವರ್ಷದ ಮೈಕ್ರೋಬಯಾಲಜಿಯಲ್ಲಿ ಒಂದು ಕ್ವಶನನ್ನು ಕೇಳಲಾಗಿದೆ. ಸ್ಟರ್ಲೈಜೇಷನ್ ಬೈ ಫಿಲ್ಟ್ರೇಷನ್. ಡೈರೆಕ್ಟ್ ಕ್ವಶನ್ ಇದೇ ರೀತಿಯಾಗಿ ಕೇಳಿರುವಂಥದ್ದು. ಸ್ಟರ್ಲೈಜೇಷನ್ ಬೈ ಫಿಲ್ಟ್ರೇಷನ್ ಹಂಗಂದ್ರೆ ಏನು? ಅದು 5 ಮಾರ್ಕ್ಸಿಗೆ ಕೂಡ ಕ್ವಶನ್ ಇದೆ ಮತ್ತು 3 ಮಾರ್ಕ್ಸ್ ಕೂಡ ಇದನ್ನು ಕೇಳಲಾಗಿದೆ. ಸೊ ಇದರ ಬಗ್ಗೆ ನಾನು ಮಾಹಿತಿಯನ್ನು ಕನ್ನಡದಲ್ಲಿ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ನಿಮ್ಗೆ ಯಾವ ಟಾಪಿಕ್ ಬೇಕು ಅದನ್ನು ಕೂಡ ಹೇಳಿದರೆ ಈ ರೀತಿಯಾಗಿ ನಾವು ವಿಡಿಯೋಗಳನ್ನು ಮಾಡಿ ನಿಮಗೆ ಶೇರ್ ಮಾಡ್ಬೋದು. ದ ಸ್ಟರ್ಲೈಜೇಷನ್ ಬೈ ಫಿಲ್ಟ್ರೇಷನ್ ಅಂದರೆ ಏನು? ದ ಪ್ರೊಸೆಸ್ ಆಫ್ ಫಿಲ್ಟ್ರೇಷನ್ ಈಸ್ ಎ ಯುನಿಕ್ ಅಮಾಂಗ್ ದ ಸ್ಟರ್ಲೈಜೇಷನ್ ಟೆಕ್ನಿಕ್ಸ್. ಎಲ್ಲ ಒಂದು ಸ್ಟರ್ಲೈಜೇಷನ್ ಟೆಕ್ನಿಕ್ ಒಳಗಡೆ ಇದೊಂದು ಫಿಲ್ಟ್ರೇಷನ್ ಅನ್ನೋದು ಒಂದು ಯುನಿಕ್ ಆದಂಥ ಒಂದು ಟೆಕ್ನಿಕ್. ಇನ್ ದ್ಯಾಟ್ ದ ರಿಮೂವ್ಸ್ ಆರ್ ರ್ಯಾದರ್ ದ್ಯಾನ್ ದ ಡಿಸ್ಟ್ರಾಯ್ ಮೈಕ್ರೋಆರ್ಗನಿಸಮ್ಸ್. ಸೊ ಇದರಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ ಒಂದು ಸೂಕ್ಷ್ಮಾಣುಜೀವಿಗಳನ್ನು ರಿಮೂವ್ ಮಾಡಲಾಗತ್ತೆ ಅಥವಾ ಡಿಸ್ಟ್ರಾಯ್ ಮಾಡಲಾಗತ್ತೆ. ಎಲ್ಲಿಂದ? ಸೊ ನಮ್ಮ ಒಂದು ಆರ್ಟಿಕಲ್ಗಳನ್ನು ಸ್ಟರ್ಲೈಜೇಷನ್ ಮಾಡಿದಾಗ ಸ್ಟರ್ಲೈಜೇಷನ್ ಟೆಕ್ನಿಕ್ದಲ್ಲಿ ಅಪ್ಲೈ ಮಾಡಿದಾಗ ಇದರಲ್ಲಿರುವ ಆ ಒಂದು ಸೂಕ್ಷ್ಮಾಣುಜೀವಿಗಳನ್ನು ರಿಮೂವ್ ಮಾಡುವಂಥ ಒಂದು ಕ್ರಿಯೆಗೆ ಫಿಲ್ಟ್ರೇಷನ್ ಅಂತ ಕರಿತೀವಿ. ಇದೊಂದು ಸ್ಪೆಷಲ್ ಆದಂಥ ಟೆಕ್ನಿಕ್ ಆಗಿದೆ. ಸೊ ಇಟ್ ಈಸ್ ಅ ಕೋಲ್ಡ್ ಮೆಥಡ್ ಆಫ್ ಸ್ಟರ್ಲೈಜೇಷನ್. ಇದಕ್ಕೆ ನಾವು ಕೋಲ್ಡ್ ಮೆಥಡ್ ಆಫ್ ಸ್ಟರ್ಲೈಜೇಷನ್ ಕೂಡ ಅಂತ ಹೇಳ್ತೇವೆ. ಅಂದರೆ ಇದರಲ್ಲಿ ಯಾವುದೇ ಥರಂಥ ಹೀಟಿಂಗ್ ಪ್ರೊಸೆಸನ್ನು ಅದು ಮಾಡೋಕ್ಕೆ ಹೋಗೋದಿಲ್ಲ. ದ್ಯಾಟ್ ರಿಮೂವ್ಸ್ ದಿ ಮೈಕ್ರೋಬ್ಸ್ ಇನ್ಸ್ಟೆಡ್ ಆಫ್ ಕಿಲ್ಲಿಂಗ್ ದೆಮ್. ಸೊ ಅವುಗಳನ್ನು ಮೈಕ್ರೋಬ್ಗಳನ್ನು ನಾವು ರಿಮೂವ್ ಮಾಡ್ತೀವಿ ಇದರಲ್ಲಿ. ಇನ್ಸ್ಟೆಡ್ ಆಫ್ ಕಿಲ್ಲಿಂಗ್ ದೆಮ್, ಕೊಲ್ಲುವ ಬದಲು ಅವುಗಳನ್ನು ರಿಮೂವ್ ಮಾಡಿಬಿಡ್ತೀವಿ. ಓಕೆ, ಇಲ್ಲಿ ಅವನು ಕಿಲ್ ಮಾಡೋದಿಲ್ಲ, ಅವುಗಳನ್ನು ರಿಮೂವ್ ಮಾಡ್ತೀವಿ ಆರ್ಟಿಕಲ್ದಿಂದ ಅಥವಾ ಸೊಲ್ಯೂಷನ್ದಿಂದ. ಫಿಲ್ಟ್ರೇಷನ್ ಯೂಸಸ್ ಮೆಂಬ್ರಸ್ ಫಿಲ್ಟರ್ಸ್. ಸೊ ಮೆಂಬ್ರನಸ್ ಫಿಲ್ಟರ್ಗಳನ್ನು ಇಲ್ಲಿ ಯೂಸ್ ಮಾಡ್ತೀವಿ. ದ್ಯಾಟ್ ಹ್ಯಾವ್ ಅ ಟೈನಿ ಪೋರಸ್. ಅವುಗಳಿಗೆ ಚಿಕ್ಕ ಚಾಗದಂಥ ಪೋರಸ್ಗಳು ಇರ್ತವೆ. ದ್ಯಾಟ್ ಲೆಟ್ ಟು ಲಿಕ್ವಿಡ್ ಪಾಸಸ್ ಥ್ರೂ ಬಟ್ ಪ್ರಿವೆಂಟ್ ಬಿಗರ್ ಪಾರ್ಟಿಕಲ್ಸ್ ಸಚ್ ಆಸ್ ಅ ಬ್ಯಾಕ್ಟೀರಿಯಾ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಇಲ್ಲಿ ಏನಾಗ್ತವೆ ಅಂತಂದರೆ, ಯಾವಾಗ ನಾವು ಈ ಒಂದು ಫಿಲ್ಟರ್ ಪ್ರೊಸೆಸ್ಸಲ್ಲಿ ಸ್ಮಾಲ್ ಟೈನಿ ಪೋರಸ್ಗಳಿರುವಂತಹ ಫಿಲ್ಟರ್ದಲ್ಲಿ ಪಾಸ್ ಮಾಡಿದಾಗ ಲಾರ್ಜರ್ ಪಾರ್ಟಿಕಲ್ ಇರುವಂತಹ ಬ್ಯಾಕ್ಟೀರಿಯಾಗಳು ಪಾಸ್ ಆಗದೇನೆ ಏನಾಗ್ತವೆ, ಅಲ್ಲಿ ಸ್ಟ್ರಕ್ ಆಗಿಬಿಡ್ತವೆ, ಅಲ್ಲೇ ಅವು ಉಳ್ಕೊಂಡ್ಬಿಡ್ತವೆ. ಸೊ ಸ್ಮಾಲರ್ ಪಾರ್ಟಿಕಲ್ಗಳು ಏನು ಮಾಡ್ತವೆ, ಹೊರಗಡೆ ಬಂದುಬಿಡ್ತವೆ. ಸೊ ಇದರಿಂದ ಏನಾಯಿತು, ಆ ಸ್ಟ್ರಕ್ ಆಗಿರುವಂತಹ ಬ್ಯಾಕ್ಟೀರಿಯಾಗಳು ಅಲ್ಲೇ ಉಳ್ಕೊಂಡ್ಬಿಡ್ತವೆ. ನಮ್ಮ ಸೊಲ್ಯೂಷನ್ ಈಸಿಯಾಗಿ ಹೊರಗಡೆ ಪಾರಾಗಿ ಬಂದುಬಿಡುತ್ತೆ. ಇಟ್ ಮೀನ್ಸ್ ಬ್ಯಾಕ್ಟೀರಿಯಾದಿಂದ ಫ್ರೀ ಆಗಿದೆ ಅಂತ. ಸೊ ದಿಸ್ ಮೆಥಡ್ ಆಫ್ ಸ್ಟರ್ಲೈಜೇಷನ್ ಈಸ್ ಯೂಸ್ಫುಲ್ ಫಾರ್ ದ ಸಬ್ಸ್ಟೆನ್ಸಸ್ ವಿಚ್ ಗೆಟ್ ಡ್ಯಾಮೇಜ್ಡ್ ಬೈ ದಿ ಹೀಟ್ ಪ್ರೊಸೆಸ್. ಈ ಒಂದು ಮೆಥಡನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ನಾವೇನಾದರೂ ಹೀಟ್ ಮಾಡೋದ್ರಿಂದ ಆ ಒಂದು ವಸ್ತುಗಳು ಹಾಳಾಗ್ತಿದ್ದು ಅಂದರೆ, ಸೊ ಆ ಒಂದು ಪ್ರಕ್ರಿಯೆಯಲ್ಲಿ ಹಾಳಾಗದಾಗಿ ತಡಿಬೇಕಂತಂದರೆ ಅವಾಗ ನಾವು ಫಿಲ್ಟ್ರೇಷನ್ ಮೆಥಡನ್ನು ಮಾಡಿಕೊಂಡು ಏನು ಮಾಡ್ತೀವಿ ಅಂದರೆ ಬ್ಯಾಕ್ಟೀರಿಯಾಗಳನ್ನು ರಿಮೂವ್ ಮಾಡ್ತೀವಿ. ಸೊ ಈ ಉದಾಹರಣೆಗೆ ಸೀರಾ, ಓಕೆ, ಸ್ಟ್ಯಾಂಡರ್ಡ್ ಸೀರಾ ಇರ್ಬೋದು, ಶುಗರ್ಸು, ಆಂಟಿಬಯೋಟಿಕ್ ಸೊಲ್ಯೂಷನ್ಸ್ಗಳನ್ನು ಪ್ರಿಪ್ರೇಷನ್ ಮಾಡಿದ ಮೇಲೆ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ರಿಮೂವ್ ಮಾಡಲಿಕ್ಕೆ ಈ ಒಂದು ಫಿಲ್ಟ್ರೇಷನ್ ಮೆಥಡನ್ನು ಫಾಲೋಅಪ್ ಮಾಡ್ಕೊತೀವಿ. ಮತ್ತು ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಸೊ ವಾಟ್ ಈಸ್ ದ ಯೂಸಸ್ ಆಫ್ ಫಿಲ್ಟ್ರೇಷನ್? ಟು ಸ್ಟರಲೈಸ್ ದೀಸ್ ಶೀರಾ, ಶುಗರ್ ಆ್ಯಂಡ್ ಆಂಟಿಬಯೋಟಿಕ್ ಸೊಲ್ಯೂಷನ್ಸ್ ಆ್ಯಂಡ್ ಸಪ್ರೇಷನ್ ಆಫ್ ಟಾಕ್ಸಿನ್ಸ್ಗಳನ್ನು ಮತ್ತು ಬ್ಯಾಕ್ಟೀರಿಯೋಫೇಜಸ್ಗಳನ್ನು ರಿಮೂವ್ ಮಾಡಲಿಕ್ಕೆ, ಸಪ್ರೇಟ್ ಮಾಡಲಿಕ್ಕೆ, ಎಲ್ಲಿಂದ? ಬ್ಯಾಕ್ಟೀರಿಯಾದಿಂದ ಬ್ಯಾಕ್ಟೀರಿಯೋಫೇಜಸ್ಸು ಮತ್ತು ಟಾಕ್ಸಿನ್ಸ್ಗಳನ್ನು ಸಪ್ರೇಷನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊತೀವಿ. ಟು ಆಬ್ಟೇನ್ ದ ಬ್ಯಾಕ್ಟೀರಿಯಾ ಫ್ರೀ ಫಿಲ್ಟ್ರೇಷನ್ ಫ್ರಮ್ ದ ಕ್ಲಿನಿಕಲ್ ಸ್ಯಾಂಪಲ್ಸ್ ಫಾರ್ ವೈರಸ್ ಐಸೋಲೇಷನ್. ಸೊ ವೈರಸ್ ಐಸೋಲೇಷನ್ ಮಾಡಬೇಕಾದ್ರೆ ಕ್ಲಿನಿಕಲ್ ಸ್ಯಾಂಪಲ್ದಿಂದ ನಾವೇನು ಮಾಡ್ತೀವಿ, ಬ್ಯಾಕ್ಟೀರಿಯಾಗಳನ್ನು ಸಪ್ರೇಷನ್ ಮಾಡ್ಕೊಂಡು ಫ್ರೀ ಮಾಡಿಬಿಡ್ತೀವಿ. ಅಂದರೆ ಬ್ಯಾಕ್ಟೀರಿಯಾಗಳನ್ನು ಸಪ್ರೇಟ್ ಮಾಡೋದ್ರಿಂದ ವೈರಸ್ಸು ಮತ್ತು ಬ್ಯಾಕ್ಟೀರಿಯಾಗಳನ್ನು ಸಪರೇಷನ್ ಮಾಡಲಿಕ್ಕೆ ಈ ಒಂದು ಮೆಥಡನ್ನು ಕೂಡ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್, ಸ್ಟರ್ಲೈಜೇಷನ್ ಆಫ್ ಹೈಡ್ರೇಟೆಡ್ ಫ್ಲೂಯಿಡ್ಸ್. ಸೊ ಹೈಡ್ರೇಟೆಡ್ ಫ್ಲೂಯಿಡ್ಸ್ಗಳನ್ನಂದರೆ ಬೇಗ ಸ್ವಲ್ಪ ಬಿಸಿ ಆಡಿಸೋದ್ರಿಂದ, ಸ್ವಲ್ಪ ಬಿಸಿ ಟಚ್ ಮಾಡಿದರೆ ಅವು ಆವಿಯಾಗುವಂಥ ವಸ್ತುಗಳಲ್ಲಿ ಅಥವಾ ವಾಟರ್ ರಿಮೂವ್ ಆಗುವಂಥ ವಸ್ತುಗಳು ಇರ್ತಾವಲ್ಲ, ಫ್ಲೂಯಿಡ್ಗಳನ್ನು, ಅವುಗಳನ್ನು ಇಲ್ಲಿ ನಾವೇನು ಮಾಡ್ತೀವಿ, ಈ ಮೆಥಡಲ್ಲಿ ಸ್ಟರ್ಲೈಜೇಷನ್ ಮಾಡ್ತೀವಿ. ಪ್ಯೂರಿಫಿಕೇಷನ್ ಆಫ್ ವಾಟರ್. ಸೊ ವಾಟರ್ನು ಕೂಡ ಪ್ಯೂರಿಫಿಕೇಷನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊತೀವಿ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದಾವೆ ರೀ, ಟೈಪ್ಸ್ ಆಫ್ ಫಿಲ್ಟರ್ಸ್. ಒಂದು ಕ್ಯಾಂಡಲ್ ಫಿಲ್ಟರ್ ಅಂತಿದೆ. ಸೊ ಎಕ್ಸಾಂಪಲ್ ಬಾರ್ಕ್ ಫಿಲ್ಡ್ ಚೇಂಬರ್ ಲ್ಯಾಂಡ್ ಫಿಲ್ಟರ್ ಅಂತ ಇದೆ. ಆಮೇಲೆ ಆ್ಯಸ್ ಬಸ್ತೋಸ್ ಡಿಸ್ಕ್ ಫಿಲ್ಟರ್, ಇಲ್ಲಿ ಸರ್ಡ್ಸ್ ಫಿಲ್ಟರ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಸೆಂಟರ್ಡ್ ಗ್ಲಾಸ್ ಫಿಲ್ಟ್ರು, ಆಮೇಲೆ ಮೆಂಬ್ರೇನ್ ಫಿಲ್ಟ್ರು, ಏರ್ ಫಿಲ್ಟ್ರು, ಆಮೇಲೆ ಸಿರಿಂಜ್ ಫಿಲ್ಟ್ರ್. ಸೊ ಈ ರೀತಿಯಾದಂಥ ವಿವಿಧವಾದಂಥ ಒಂದು ಫಿಲ್ಟರ್ಸ್ಗಳನ್ನು ನಾವು ಯೂಸ್ ಮಾಡ್ಕೊತೀವಿ ಡಿಫ್ರೆಂಟ್ ಫೀಲ್ಡ್ ಒಳಗಡೆ. ಇವು ಟೈಪ್ಸ್ ಆಫ್ ಫಿಲ್ಟರ್ಸ್.